ಪ್ರವರ್ಗ ಸೀನಲ್ಲಿರುವಂತಹ ಜಾತಿಗಳಲ್ಲಿ ಬಹುತೇಕ ಟಚಬಲ್ಸ್ ಇದ್ದಾರೆ. ಇವ್ರನ್ನ ಕೈ ಬಿಟ್ರೆ ಈ ಒಂದು ಸಮಸ್ಯೆ, ಒಳ ಮೀಸಲಾತಿ ಸಮಸ್ಯೆ ಏನ್ ಎದುರಾಗಿದೆ, ಇದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನೋದು ಇನ್ನೊಂದು ಸಮುದಾಯದ ಒಂದು ಅಭಿಪ್ರಾಯ ಕೂಡ ಆಗಿತ್ತು ಸರ್. ಈಗ ಮೀಸಲಾತಿ ಎನ್ನುವಂಥದ್ದು ಸ್ಪೃಶ್ಯ ಅಥವಾ ಅಸ್ಪೃಶ್ಯತೆ ಆಧಾರದ ಮೇಲೆ ಇಲ್ಲ. ಇವತ್ತು ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮೀಸಲಾತಿ ಹಂಚಿಕೆ ಆಗಿದೆ. ಕೆಲವರು ವಿರೋಧ ಮಾಡ್ತಾರೆ. ಬಂಜಾರ, ಬೋವಿ, ಕೊರಚ, ಕೊರಮ ಜಾತಿಗಳು ಕರ್ನಾಟಕದಲ್ಲಿ ಮಾತ್ರ SCಯಲ್ಲಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿ ಆಯಾ ರಾಜ್ಯದ ಸಾಮಾಜಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಅಥವಾ ಬೇರೆ ಬೇರೆ ಪಟ್ಟಿಗೆ ಸೇರಿಸಲಾಗಿದೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಬಂಜಾರ ಸಮುದಾಯ SCಯಲ್ಲಿದೆ, ದೆಹಲಿಯಲ್ಲಿ SCಯಲ್ಲಿದೆ. ಬಂಜಾರರನ್ನ ಸುಮಾರು 27ಕ್ಕೂ ಅಧಿಕ ಅನ್ವರ್ತಕ ನಾಮಗಳಿಂದ ಕರೀತಾರೆ. ಬಂಜಾರ, ಲಂಬಾಣಿ, ಲಂಬಾಡ, ಬಾಜಿಗರ್, ಸುಗಾಲಿ, ಸುಕಾಲಿ ಅಂತೇಳಿ. ಈ ಬಾಜಿಗರ್ ಅನ್ನುವ ಹೆಸರಿನಲ್ಲಿ ಒಟ್ಟು 3 ರಾಜ್ಯಗಳಲ್ಲಿ ಬಿಹಾರ, ಹರಿಯಾಣ ಮತ್ತೆ ಉತ್ತರ ಪ್ರದೇಶದಲ್ಲಿ ನಮ್ಮ ಬಾಜಿಗರ್ ಬಂಜಾರರವರು SC ಮೀಸಲಾತಿ ಪಟ್ಟಿಯಲ್ಲಿದ್ದಾರೆ. ಮತ್ತೆ ಲಬಾಣ್ ಅನ್ನುವಂಥದ್ದು ನಮ್ಮ ಬಂಜಾರರ ಒಂದು ಅನ್ವರ್ತಕ ನಾಮ. ಲಬಾಣ್ ಅಂದ್ರೆ ಉಪ್ಪು ಮಾರುವವರು ಅಂತ ಹೇಳಿ. ಈ ಹೆಸರಿನಲ್ಲಿ ಒರಿಸ್ಸಾದಲ್ಲಿ ಇವತ್ತು ನಾವು ಮೀಸಲಾತಿಯ ಪಟ್ಟಿಯಲ್ಲಿ ಪ್ರಯೋಜನವನ್ನ ಪಡಿತಾ ಇದ್ದೇವೆ. ಹಾಗಾಗಿ ಮಾಹಿತಿ ಗೊತ್ತಿಲ್ಲದೆ ನಾವು ಯಾರು ಕೂಡ ಮಾತನಾಡಬಾರ್ದು. ಬಂಜಾರರು ಮೂಲತಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 1950ರ ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ ಬಂಜಾರ, ಬೋವಿ, ಕೊರಚ, ಕೊರಮ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಈ ಜಾತಿಗಳು ಮೀಸಲಾತಿ ಪಟ್ಟಿಯಲ್ಲಿದೆ. ಹಾಗಾಗಿ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿಯವರೆಗೂ ಈ ಜಾತಿ ಅಸಮಾನತೆ ಅನ್ನೋದು ಇರುತ್ತೋ ಅಲ್ಲಿಯವರೆಗೂ ಈ ಪರಿಶಿಷ್ಟ ಜಾತಿ ಎಲ್ಲ ಸಮುದಾಯಗಳಿಗೆ ಸರ್ಕಾರ ಮೀಸಲಾತಿಯ ಪ್ರಯೋಜನವನ್ನ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಕೊಡಬೇಕು ಎನ್ನುವಂಥದ್ದು ನಮ್ಮದೊಂದು ಆಗ್ರಹ ಸರ್. ಥ್ಯಾಂಕ್ ಯು.